ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 22ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಹಾಗಿದ್ರೆ ಯಾವುದರ ಬಗ್ಗೆ ಬದಲಾವಣೆ? ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಹೆಲ್ತ್ ಅಂದರೆ ನಿಮ್ಮ ಆರೋಗ್ಯದಲ್ಲಿ, ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ವೃಶ್ಚಿಕ ರಾಶಿಯವರನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ವೃಶ್ಚಿಕ ರಾಶಿಯವರು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಒಟ್ಟಾರೆಯಾಗಿ ಹೇಳೋದಾದರೆ, ಅಂದರೆ ಪ್ರಮುಖ ಮುಖ್ಯಾಂಶಗಳನ್ನು ಹೇಳೋದಾದರೆ, ಅದೃಷ್ಟದಲ್ಲಿ ಅಡಚಣೆಗಳನ್ನು ನಿರ್ವಹಿಸಬೇಕಾಗುತ್ತದೆ. ವೃಶ್ಚಿಕ ರಾಶಿಯವರು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು 8ನೇ ಮನೆಗೆ ಪ್ರವೇಶಿಸುತ್ತಾರೆ. ಇದು ಹಠಾತ್ ಘಟನೆಗಳಿಗೆ ಮತ್ತು ಹಂಚಿಕೆಯ ಸಂಪತ್ತಿನ ಬಗ್ಗೆ ಸಂಭಾವ್ಯ ವಿವಾದಗಳಿಗೆ ಕಾರಣವಾಗುತ್ತದೆ. ಈ ತೀವ್ರ ಬದಲಾವಣೆಗಳನ್ನು ಸಿಟ್ಟಿನಿಂದಲೇ ತಾಳ್ಮೆಯಿಂದ ಎದುರಿಸಬೇಕಾಗುತ್ತದೆ. ಇನ್ನು ಎರಡನೇದಾಗಿ ಅಧಿಕಾರವನ್ನು ಸ್ವೀಕರಿಸಿ. ತಿಂಗಳ ಮಧ್ಯಭಾಗದಿಂದ ಸೂರ್ಯನು ನಿಮ್ಮ 10ನೇ ಮನೆಗೆ ಪ್ರಬಲವಾದ ಚಲನೆಯನ್ನು ಮಾಡುವುದರಿಂದ ನಿಮ್ಮ ವೃತ್ತಿಪರ ಸ್ಥಾನಮಾನವು ಗಣನೀಯವಾಗಿ ಹೆಚ್ಚಾಗುತ್ತದೆ. ನಾಯಕತ್ವದ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಮತ್ತು ಮೇಲಧಿಕಾರಿಗಳಿಂದ ಗಮನಾರ್ಹ ಮನ್ನಣೆಯನ್ನು ನಿರೀಕ್ಷಿಸಿ. ಇನ್ನು ನೆಟ್ವರ್ಕ್ಗಳನ್ನು ಸದುಪಯೋಗಪಡಿಸಿಕೊಳ್ಳಿ. 11ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನಿಂದಾಗಿ ನೀವು ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಘರ್ಷಣೆಗಳನ್ನು ಅನುಭವಿಸಬಹುದು. ಆದರೆ ನಿಮ್ಮ ಆದಾಯದ ಮೂಲಗಳು ಸಮಾಧಾನದ ಪ್ರಮುಖ ಮೂಲವಾಗಿ ಉಳಿಯುತ್ತವೆ. ಆರ್ಥಿಕ ಲಾಭಕ್ಕಾಗಿ ಪರಸ್ಪರ ಸಹಕಾರದ ಪ್ರಯತ್ನಗಳನ್ನು ನಂಬಿರಿ. ಇನ್ನು ನಿಮ್ಮ ವಿವೇಕವನ್ನು ಆದಷ್ಟು ನಂಬಬೇಕಾಗುತ್ತದೆ. 9ನೇ ಮನೆಯಲ್ಲಿ ಮುಂದುವರಿಯುವಂತಹ ಉಚ್ಚ ಗುರುವಿನಿಂದಾಗಿ ನಿಮ್ಮ ಅದೃಷ್ಟ ಮತ್ತು ಉನ್ನತ ವಿದ್ಯಾಭ್ಯಾಸವು ವಿಸ್ತರಿಸುತ್ತಲೇ ಇರುತ್ತದೆ. ಯಾವುದೇ ಹಠಾತ್ ಕೌಟುಂಬಿಕ ಅಥವಾ ಪಾಲುದಾರಿಕೆ ತೊಂದರೆಗಳ ಮೂಲಕ ನಿಮ್ಮನ್ನು ಮುನ್ನಡೆಸಲು ನಿಮ್ಮ ಆಳವಾದಂತಹ ಜ್ಞಾನವನ್ನು ಬಳಸಬೇಕಾಗುತ್ತದೆ. ಇದು ಒಟ್ಟಾರೆಯಾಗಿ ಸ್ನೇಹಿತರೆ ಪ್ರಮುಖ ಮುಖ್ಯಾಂಶಗಳಾದರೆ, ಇನ್ನು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ, ಆಗಸ್ಟ್ ತಿಂಗಳು ಹೆಚ್ಚಿನ ಭಾಗದಲ್ಲಿ ಮಂಗಳನು ನಿಮ್ಮ 8ನೇ ಮನೆಯಲ್ಲಿ ಆಕ್ರಮಿಸಿಕೊಂಡಿರುವುದರಿಂದ ನಿಮ್ಮ ಆರ್ಥಿಕ ಗಮನವು ಹಂಚಿಕೆಯ ಸಂಪನ್ಮೂಲಗಳು ಮತ್ತು ಗುಪ್ತ ಸಂಪತ್ತಿನ ಕಡೆಗೆ ಬಲವಾಗಿ ತಿರುಗುತ್ತದೆ. ಈ ಸಂಚಾರವು ತೆರಿಗೆಗಳು, ಪಿತ್ರಾರ್ಜಿತ ಆಸ್ತಿ ಅಥವಾ ಜಂಟಿ ಹೂಡಿಕೆಗಳಿಗೆ ಸಂಬಂಧಿಸಿದ ಹಠಾತ್ ಅನಿರೀಕ್ಷಿತ ವೆಚ್ಚಗಳನ್ನು ಪ್ರಚೋದಿಸಬಹುದು. ನೀವು ಅಗಾಧವಾಗಿ ಆರ್ಥಿಕ ನಿರ್ಧಾರಗಳನ್ನು ತಪ್ಪಿಸಬೇಕಾಗುತ್ತದೆ. ತರಾತುರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಇದು ಸಾಕಷ್ಟು ಸಮಸ್ಯೆಗಳನ್ನು ಎದುರು ನೋಡಬೇಕಾಗುತ್ತದೆ ನೀವು. ಮತ್ತು ಅಪಾಯಕಾರಿ ರಹಸ್ಯ ಸಾಹಸಗಳಿಂದ ನಿಮ್ಮ ಸಂಗ್ರಹಿಸಿದಂತಹ ಹಣವನ್ನು ನೀವು ತೀವ್ರವಾಗಿ ರಕ್ಷಿಸಬೇಕು. ಈ ಹಠಾತ್ ಒತ್ತಡಗಳ ಹೊರತಾಗಿಯೂ 9ನೇ ಮನೆಯಲ್ಲಿ ಉಚ್ಚ ಗುರುವಿನ ಅದ್ಭುತ ಪ್ರಸ್ತುತೆಯು ನಿಮ್ಮ ಒಟ್ಟಾರೆ ಸಂಪತ್ತಿನ ಸೇಕರಣೆಯು ಭಾರಿ ದೀರ್ಘಕಾಲೀನ ಅದೃಷ್ಟ ಮತ್ತು ಬುದ್ಧಿವಂತ ಹಣಕಾಸು ನಿರ್ವಹಣೆಯಿಂದ ಆಶೀರ್ವದಿಸಲ್ಪಟ್ಟಿದೆ ಎಂದು ಖಚಿತಪಡಿಸುತ್ತದೆ. ಇಡೀ ತಿಂಗಳನ್ನು ನಿಮ್ಮ 11ನೇ ಮನೆಯಲ್ಲಿ ಕಳೆಯುವ ನೀಚ ಶುಕ್ರನು ನಿಮ್ಮ ಸ್ಥಾಪಿತ ನೆಟ್ವರ್ಕ್ಗಳ ಮೂಲಕ ಸ್ಥಿರವಾದ ಆದರೂ ಸಾಧಾರಣವಾದ ಆದಾಯವನ್ನು ಒದಗಿಸುತ್ತದೆ.
ಅದ್ಯಾಗೋ ಅದರ ನೀಚತ್ವ ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾಗಿ ಖರ್ಚು ಮಾಡುವುದರ ವಿರುದ್ಧ ಅಥವಾ ಸ್ನೇಹಿತರಿಗೆ ಹಣವನ್ನು ಸಾಲವಾಗಿ ನೀಡುವುದರ ವಿರುದ್ಧ ಎಚ್ಚರಿಕೆ ನೀಡಲಿದ್ದಾರೆ. ಏಕೆಂದರೆ ಈ ಹಣವು ಸುಲಭವಾಗಿ ಹಿಂತಿರುಗಿ ಬರುವುದಿಲ್ಲ ಅಂತಲೇ ಹೇಳಬಹುದು. ಆರಂಭದಿಂದ ಸ್ವಂತ 8ನೇ ಮನೆಯಲ್ಲಿ ಬುಧನ ಸಂಕ್ಷಿಪ್ತ ಅವಧಿಯು ಹಳೆಯ ಸಾಲಗಳನ್ನು ಪರಿಹರಿಸಲು ಅಥವಾ ನಿಮ್ಮ ದೀರ್ಘಕಾಲೀನ ಉಳಿತಾಯದ ಯೋಜನೆಗಳನ್ನು ಮರುರೂಪಿಸಲು ಅತ್ಯುತ್ತಮವಾಗಿದೆ. ಊಹಾತ್ಮಕ ಹೆಚ್ಚಿನ ಅಪಾಯದ ಲಾಭಗಳಿಗಿಂತ ಸಂಪೂರ್ಣ ಭದ್ರತೆಗೆ ಆದ್ಯತೆ ನೀಡುತ್ತಾ ತಿಂಗಳ ಹಠಾತ್ ಆರ್ಥಿಕ ಬದಲಾವಣೆಗಳನ್ನು ನ್ಯಾವಿಗೇಟ್ ಮಾಡಲು ನಿಮ್ಮ ಜನ್ಮಜಾತ ವೃಶ್ಚಿಕ ಚಾಣಾಕ್ಷತೆಯನ್ನು ನಂಬಿರಬೇಕಾಗುತ್ತದೆ. ಯಾವುದರ ಬಗ್ಗೆ ಹಣಕಾಸಿನ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಸ್ನೇಹಿತರೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಉದ್ಯಮಿಗಳು ತೀವ್ರವಾದ ಕಾರ್ಯತಂತ್ರದ ಬದಲಾವಣೆಗಳನ್ನು ಬಯಸುವಂತಹ ತಿಂಗಳನ್ನು ಎದುರಿಸುತ್ತಾರೆ. ಆಗಸ್ಟ್ ತಿಂಗಳಲ್ಲಿ ನಿಮ್ಮ 8ನೇ ಮನೆಗೆ ಮಂಗಳನ ಚಲನೆಯು ಹಠಾತ್ ಅಡಚಣೆಗಳು, ಗುಪ್ತ ಸ್ಪರ್ಧೆ ಅಥವಾ ಜಂಟಿ ವ್ಯಾಪಾರ ಬಂಡವಾಳದ ಬಗ್ಗೆ ವಾದ ವಿವಾದಗಳು ಹೆಚ್ಚಿನ ಅಪಾಯವನ್ನು ತರುತ್ತದೆ. ಪಾಲುದಾರರೊಂದಿಗೆ ಆಕ್ರಮಣಕಾರಿ ಘರ್ಷಣೆಗಳನ್ನು ಆದಷ್ಟು ತಡೆಯಬೇಕಾಗುತ್ತದೆ. ಅಂದರೆ ಸ್ನೇಹಿತರೆ, ನೀವು ತಪ್ಪಿಸಬೇಕಾಗುತ್ತದೆ ಮತ್ತು ನಿಮ್ಮ ಹಂಚಿಕೆಯ ಸಂಪನ್ಮೂಲಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಅದೃಷ್ಟವಶಾತ್ 9ನೇ ಮನೆಯಲ್ಲಿ ಮುಂದುವರಿಯುವಂತಹ ಉಚ್ಚ ಗುರುವು ನಿಮ್ಮ ವಾಣಿಜ್ಯ ಅದೃಷ್ಟಕ್ಕೆ ಅಪಾರವಾದಂತಹ ಒಟ್ಟಾರೆ ರಕ್ಷಣೆಯನ್ನು ಒದಗಿಸುತ್ತದೆ. ಹಠಾತ್ ಅಡಚಣೆಗಳು ಎದುರಾದರೂ ನಿಮ್ಮ ಮೂಲಭೂತ ವ್ಯಾಪಾರ ಅದೃಷ್ಟವು ನಂಬಲಾಗದಷ್ಟು ಬಲವಾಗಿರುವುದನ್ನು ಖಚಿತಪಡಿಸುತ್ತದೆ. ಬುಧನು ನಿಮ್ಮ 9 ಮತ್ತು 10ನೇ ಮನೆಗಳ ಮೂಲಕ ಪ್ರಯಾಣಿಸುವಾಗ ಸಂಕೀರ್ಣ ಒಪ್ಪಂದಗಳನ್ನು ಮಾತುಕತೆ ಮಾಡುವ ಮತ್ತು ನಿಮ್ಮ ಬ್ರ್ಯಾಂಡನ್ನು ಮಾರುಕಟ್ಟೆಗೆ ತರುವ ನಿಮ್ಮ ಸಾಮರ್ಥ್ಯವು ಗಮನಾರ್ಹವಾಗಿ ಸುಧಾರಿಸುತ್ತದೆ. ತಿಂಗಳ ಮಧ್ಯದಿಂದ ಕಾನೂನು ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಸ್ಯೆಗಳಿಗೆ ನೀವು ಸ್ನೇಹಿತರೆ ಅದ್ಭುತವಾದ ಪರಿಹಾರಗಳನ್ನು ಕಾಣುತ್ತೀರಿ. ಅದ್ಯಾಗೋ ನಿಮ್ಮ 11ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ನಿಮ್ಮ ವಿಶಾಲ ವ್ಯಾಪಾರ ನೆಟ್ವರ್ಕ್ಗಳಿಂದ ಬರುವಂತಹ ಆದಾಯವು ಸ್ವಲ್ಪ ವಿಳಂಬವಾಗಬಹುದು ಅಥವಾ ಸಂಗ್ರಹಿಸಲು ಹೆಚ್ಚುವರಿ ಪ್ರಯತ್ನದ ಅಗತ್ಯವಿರಬಹುದು ಎಂದು ಗ್ರಹಗಳು ಸೂಚಿಸುತ್ತಿದೆ. ಪರೀಕ್ಷಿಸಿದ ಸಂಬಂಧಗಳಿಂದ ತ್ವರಿತ ಅವಿಸ್ಮರಾರ್ಹ ಲಾಭಗಳನ್ನು ಬೆನ್ನಟ್ಟುವುದಕ್ಕಿಂತ ಹೆಚ್ಚಾಗಿ ಸೂರ್ಯನ ಪ್ರಬಲ ಸಂಚಾರದಿಂದ ನಡೆಸಲ್ಪಡುವಂತಹ ದೀರ್ಘಕಾಲೀನ ಪ್ರತಿಷ್ಠಿತ ಗ್ರಾಹಕರನ್ನು ಭದ್ರಪಡಿಸಿಕೊಳ್ಳುವತ್ತ ಗಮನ ಹರಿಸಿ. ಒಟ್ಟಾರೆಯಾಗಿ ಸ್ನೇಹಿತರೆ, ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ವೃಶ್ಚಿಕ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಮೇಯ್ನಾಗಿ ನಿಮ್ಮ ಆರೋಗ್ಯ ಅಂದರೆ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು 8ನೇ ಮನೆಗೆ ಧುಮುಕುತ್ತಿದ್ದಂತೆ ನಿಮ್ಮ ದೈಹಿಕ ಶಕ್ತಿಗೆ ಎಚ್ಚರಿಕೆಯ ಗಮನ ಬೇಕಾಗುತ್ತದೆ. ಈ ಸಂಚಾರವು ಹಠಾತ್ ಅನಿರೀಕ್ಷಿತ ಅಪಘಾತಗಳು, ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳು ಅಥವಾ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಲ್ಬಣವನ್ನು ತರಬಹುದು, ಅಂದರೆ ಉಂಟಾಗಬಹುದು. ಈ ಬೇಜವಾಬ್ದಾರಿಯ ದೈಹಿಕ ಚಟುವಟಿಕೆಗಳನ್ನು ತಪ್ಪಿಸಬೇಕು ಮೊದಲನೇದಾಗಿ. ಮತ್ತು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸುರಕ್ಷತೆಗೆ ಆದ್ಯತೆ ನೀಡಬೇಕು. ವಾಹನವನ್ನು ಚಾಲನೆ ಮಾಡ್ತೀರಾ, ಬೆಲ್ಟನ್ನು ಧರಿಸಿಲ್ಲ, ಹೆಲ್ಮೆಟನ್ನು ಹಾಕಲ್ಲ, ಟ್ರಾಫಿಕ್ ನಿಯಮಗಳನ್ನು ಫಾಲೋ ಮಾಡೋದಿಲ್ಲ. ಇಂಥವರ ಬೇಜವಾಬ್ದಾರಿತನದಿಂದ ನಿಮ್ಮ ಆರೋಗ್ಯಕ್ಕೆ ಸಾಕಷ್ಟು ಹಾನಿ ಉಂಟಾಗಬಹುದು. ನಿಮ್ಮ 4ನೇ ಮನೆಯಲ್ಲಿ ವಕ್ರ ರಾಹುವಿನ ನಿರಂತರ ಉಪಸ್ಥಿತಿಯು ನಿಮ್ಮ ಭಾವನಾತ್ಮಕ ಶಾಂತಿಗೆ ಭಂಗ ತರುವುದನ್ನು ಮುಂದುವರಿಸುತ್ತದೆ. ಇದು ಮನೆಯಲ್ಲಿ ಎದೆಬಿಗಿತ ಅಥವಾ ಆತಂಕದಿಂದ ಉಂಟಾಗುವ ನಿದ್ರೆಹೀನತೆಗೆ ಕಾರಣವಾಗಬಹುದು. ಅದೃಷ್ಟವಶಾತ್ ನಿಮ್ಮ 9 ಮತ್ತು 10ನೇ ಮನೆಗಳ ಮೂಲಕ ಸೂರ್ಯನ ಬಲವಾದ ಸಂಚಾರವು ಅತ್ಯುತ್ತಮ ತಿರುಳು ಶಕ್ತಿ ಮತ್ತು ಚೇತರಿಕೆಯ ಶಕ್ತಿಯನ್ನು ಒದಗಿಸುತ್ತದೆ. ಉನ್ನತ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ನರಮಂಡಲವನ್ನು ಆಳವಾಗಿ ಶಾಂತಗೊಳಿಸುತ್ತದೆ ಎಂದು ನೀವು ಕಾಣುತ್ತೀರಿ. ನಿಮ್ಮ 5ನೇ ಮನೆಯಲ್ಲಿ ಮುಂದುವರಿಯುವ ವಕ್ರ ಶನಿಯು ನಿಮ್ಮ ಆಹಾರ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಾದ ಶಿಸ್ತನ್ನು ಬಯಸುತ್ತದೆ. ಹೊಟ್ಟೆಯ ಅಸ್ವಸ್ಥತೆಯನ್ನು ತಡೆಯಲು ಭಾರವಾದಂತಹ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಬೇಕು. ಹೊರಗಿನ ತಿಂಡಿ ತಿನಿಸುಗಳನ್ನು, ಮಸಾಲೆ ಭರಿತ ಊಟವನ್ನು ಮಾಡುವುದನ್ನು ಕಮ್ಮಿ ಮಾಡಿ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಒತ್ತಡದ ಮಟ್ಟವನ್ನು ಉದ್ದೇಶಪೂರ್ವಕವಾಗಿ ನಿರ್ವಹಿಸುವಂತಹ ಮೂಲಕ ಮತ್ತು ಹಠಾತ್ ದೈಹಿಕ ಅಪಾಯಗಳನ್ನು ತಪ್ಪಿಸುವ ಮೂಲಕ ನೀವು ಈ ತಿಂಗಳು ತೀವ್ರವಾದ ಪರಿವರ್ತನಶೀಲ ಶಕ್ತಿಗಳನ್ನು ಸುರಕ್ಷಿತವಾಗಿ ನ್ಯಾವಿಗೇಟ್ ಮಾಡಬಹುದು.
ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯಕ್ಕೆ ಬಹಳಷ್ಟು ಆದ್ಯತೆ ನೀಡಬೇಕು. ಬೇಜವಾಬ್ದಾರಿತನವನ್ನು ತೋರಿಸಬೇಡಿ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ಕಷ್ಟಕರವಾದಂತಹ ಚಟುವಟಿಕೆಗಳನ್ನು, ದೈನಂದಿನ ಚಟುವಟಿಕೆಗಳನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಇನ್ನು ಅದೇ ರೀತಿ ಕುಟುಂಬ, ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ ಅಂದರೆ, ಮನೆಯ ಜೀವನವು ಆಳವಾದಂತಹ ಭಾವನಾತ್ಮಕ ಪ್ರಸ್ಫುದ್ಧೆಯಿಂದ ಸವಾಲನ್ನು ಎದುರಿಸುತ್ತದೆ. ಪ್ರಾಥಮಿಕವಾಗಿ ನಿಮ್ಮ 4ನೇ ಮನೆಯಲ್ಲಿ ರಾಹುವಿನ ವಕ್ರ ಪ್ರಯಾಣವು ಮುಂದುವರಿಯುತ್ತಿರುವುದರಿಂದ ಈ ನಡೆಯುತ್ತಿರುವಂತಹ ಸಂಚಾರವು ಮನೆಯಲ್ಲಿ ಅನಿರೀಕ್ಷಿತ ಆತಂಕದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದರಿಂದಾಗಿ ನಿಜವಾದ ಭಾವನಾತ್ಮಕ ಶಾಂತಿಯನ್ನು ಕಂಡುಹಿಡಿಯುವುದು ಕಷ್ಟವಾಗುತ್ತದೆ. ಹೆಚ್ಚುವರಿಯಾಗಿ ನಿಮ್ಮ 8ನೇ ಮನೆಯಲ್ಲಿರುವಂತಹ ಮಂಗಳನು ಹಂಚಿಕೆಯ ಹಣಕಾಸು ಅಥವಾ ಗುಪ್ತ ಕುಟುಂಬದ ರಹಸ್ಯಗಳ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ತೀವ್ರವಾದ ವಾದ ವಿವಾದಗಳಿಗೆ ಕಿಡಿ ಹಚ್ಚಬಹುದು. ಈ ತೀವ್ರವಾದ ವಾದ ವಿವಾದಗಳು ನಿಮ್ಮ ಕುಟುಂಬದ ಸಾಮರಸ್ಯಕ್ಕೆ ಶಾಶ್ವತವಾಗಿ ಹಾನಿಯಾಗದಂತೆ ತಡೆಯಲು ನೀವು ರಹಸ್ಯ ನಡವಳಿಕೆಯನ್ನು ಪ್ರಜ್ಞಾಪೂರ್ವಕವಾಗಿ ತಪ್ಪಿಸಬೇಕು ಮತ್ತು ಪಾರದರ್ಶಕ ಶಾಂತ ಸಂವಹನವನ್ನು ಅಭ್ಯಾಸ ಮಾಡಬೇಕು. ಈ ಕೌಟುಂಬಿಕ ಉದ್ವಿಗ್ನತೆಗಳ ಹೊರತಾಗಿಯೂ ವಿಸ್ತೃತ ಕುಟುಂಬ ಅಥವಾ ತಂದೆಯ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಬಂಧಗಳು ನಂಬಲಾಗದಷ್ಟು ಬಲವಾಗಿರುತ್ತದೆ. ಇದನ್ನು 9ನೇ ಮನೆಯಲ್ಲಿ ಉಚ್ಚ ಗುರುವು ರಕ್ಷಿಸುತ್ತದೆ. ಮನೆಯ ಜೀವನವು ಅಗಾಧವೆನಿಸಿದಾಗ ಅವರ ಬುದ್ಧಿವಂತ ಸಲಹೆಯನ್ನು ಪಡೆಯಿರಿ. ಮೇಲ್ತುಂಬ ತಿಂಗಳ ದ್ವಿತೀಯಾರ್ಧದಲ್ಲಿ 9ನೇ ಮನೆಯ ಮೂಲಕ ಸೂರ್ಯನ ಸಂಚಾರವು ದೀರ್ಘ ಪ್ರಯಾಣ ಅಥವಾ ಆಧ್ಯಾತ್ಮಿಕ ಹಿಮ್ಮೆಟ್ಟುವಿಕೆಗಳನ್ನು ಪ್ರೋತ್ಸಾಹಿಸುತ್ತದೆ. ಇದು ಕೌಟುಂಬಿಕ ಒತ್ತಡದಿಂದ ಹೆಚ್ಚು ಅಗತ್ಯವಿರುವ ವಿರಾಮವನ್ನು ಒದಗಿಸುತ್ತದೆ. ನಿಮ್ಮ ಆಪ್ತ ಸ್ನೇಹಿತರು ಅಥವಾ ಹಿರಿಯ ಸಹೋದರರ ಮೂಲಕ ಸಾಂತ್ವನ ಮತ್ತು ಹಗುರವಾದ ಬೆಂಬಲವನ್ನು ಕಂಡುಕೊಳ್ಳಲು ನಿಮ್ಮ 11ನೇ ಮನೆಯಲ್ಲಿರುವ ನೀಚ ಶುಕ್ರನನ್ನು ನಂಬಿರಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು? ಕುಟುಂಬದ ವಿಚಾರದಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ? ವೃಶ್ಚಿಕ ರಾಶಿಯವರು ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ಅಂದರೆ, ವಿದ್ಯಾರ್ಥಿಗಳು ಆಳವಾಗಿ ಪರಿವರ್ತನಾಶೀಲ ಮತ್ತು ಅತ್ಯಂತ ಯಶಸ್ವಿ ಶೈಕ್ಷಣಿಕ ತಿಂಗಳನ್ನು ಎದುರಿಸುತ್ತಾರೆ. ಉನ್ನತ ಶಿಕ್ಷಣದ ನಿಮ್ಮ 9ನೇ ಮನೆಯಲ್ಲಿ ಮುಂದುವರಿಯುವಂತಹ ಉಚ್ಚ ಗುರುವು ಅದ್ಭುತವಾದ ಆಶೀರ್ವಾದವಾಗಿದೆ. ಇದು ನಿಮಗೆ ಅಗಾಧವಾದ ಜ್ಞಾನ, ಪರೀಕ್ಷೆಗಳಲ್ಲಿ ಉತ್ತಮ ಅದೃಷ್ಟ ಮತ್ತು ನಿಮ್ಮ ಶಿಕ್ಷಕರೊಂದಿಗೆ ಬಲವಾದ ಸಂಬಂಧವನ್ನು ನೀಡುತ್ತದೆ. ನೀವು ಸಂಕೀರ್ಣವಾದ ತಾತ್ವಿಕ ಪರಿಕಲ್ಪನೆಗಳನ್ನು ಸುಲಭವಾಗಿ ಗ್ರಹಿಸಲಿದ್ದೀರಿ. ವಿದ್ಯಾರ್ಥಿಗಳು, ನಿಮ್ಮ 9 ಮತ್ತು 10ನೇ ಮನೆಗಳ ಮೂಲಕ ಬುಧನ ಸಂಚಾರವು ನಿಮ್ಮ ಬುದ್ಧಿವಂತಿಕೆಯನ್ನು ಮತ್ತಷ್ಟು ಚುರುಕುಗೊಳಿಸುತ್ತದೆ. ಸ್ನೇಹಿತರೆ, ಇದು ಪ್ರಮುಖ ಪ್ರಬಂಧಗಳನ್ನು ಬರೆಯಲು ಅಥವಾ ಶೈಕ್ಷಣಿಕ ಅಧಿಕಾರಿಗಳಿಗೆ ನಿಮ್ಮ ಸಂಶೋಧನೆಯನ್ನು ಪ್ರಸ್ತುತಪಡಿಸಲು ತಿಂಗಳ ಮಧ್ಯಭಾಗವನ್ನು ಅಸಾಧಾರಣ ಸಮಯವನ್ನಾಗಿ ಮಾಡುತ್ತದೆ. ನಿಮ್ಮ ಅಧ್ಯಯನಕ್ಕೆ ಪ್ರಾಥಮಿಕ ಸವಾಲು ನಿಮ್ಮ ಬುದ್ಧಿವಂತಿಕೆಯ 5ನೇ ಮನೆಯ ವಕ್ರ ಶನಿಯು ತನ್ನ ನಿರ್ಬಂಧಿತ ಸಂಚಾರವನ್ನು ಮುಂದುವರಿಸಿರುವುದರಿಂದ ಉದ್ಭವಿಸುತ್ತಿದೆ. ಈ ನಡೆಯುತ್ತಿರುವ ಶಕ್ತಿಯು ಸ್ನೇಹಿತರೆ ನಿರಂತರ ಶಿಸ್ತುಬದ್ಧ ಪುನರಾವರ್ತನೆಯನ್ನು ಬಯಸುತ್ತದೆ ಮತ್ತು ಕೆಲವೊಮ್ಮೆ ಕಲಿಕೆಯನ್ನು ಭಾರವಾದ, ಸಂತೋಷವಿಲ್ಲದ ಶ್ರಮದಂತೆ ಭಾವಿಸುವಂತೆ ಮಾಡುತ್ತದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಹೇಳಬೇಕು ಅಂದರೆ, ಹೆಚ್ಚುವರಿಯಾಗಿ ನಿಮ್ಮ 11ನೇ ಮನೆಯಲ್ಲಿ ನೀಚ ಶುಕ್ರನು ನಿಮ್ಮ ಸಾಮಾಜಿಕ ವಲಯಗಳಿಂದ ಸಣ್ಣ ಪುಟ್ಟ ಗಮನವನ್ನು ಬೇರೆಡೆಗೆ ಸೆಳೆಯಬಹುದು. ನೀವು ಗೆಳೆಯರ ನಾಟಕದಿಂದ ನಿಮ್ಮನ್ನು ಪ್ರತ್ಯೇಕಿಸಿಕೊಳ್ಳಬೇಕು ಮತ್ತು ಗುರುಗಳು ಒದಗಿಸುವಂತಹ ಬೃಹತ್ ಶೈಕ್ಷಣಿಕ ಅವಕಾಶಗಳ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬೇಕು. ನಿಮ್ಮ ಆಳವಾದಂತಹ ಬುದ್ಧಿವಂತಿಕೆಯನ್ನು ನಂಬಿ ಮತ್ತು ಗಮನಾರ್ಹ ಯಶಸ್ಸನ್ನು ಸಾಧಿಸಲು ಕಠಿಣ ಅಧ್ಯಯನದ ವೇಳಾಪಟ್ಟಿಯನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು. ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ, ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸಿ ಎಷ್ಟೇ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಶನಿ ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ ಮತ್ತು ಶಿಕ್ಷಣದಲ್ಲಿ ನಡೆಯುತ್ತಿರುವ ವಿಳಂಬವನ್ನು ನಿವಾರಿಸಲು ಶನಿವಾರದಂದು ಶಿವನನ್ನು ಪೂಜಿಸಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ಮತ್ತು ನಿಮ್ಮ ಅಧ್ಯಯನಕ್ಕೆ ಅಗತ್ಯವಿರುವ ಅಪಾರ ತಾಳ್ಮೆಯನ್ನು ಬೆಳೆಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಇನ್ನು ಮಂಗಳ ಹಠಾತ್ ಅಡಚಣೆಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ನಿಮ್ಮ ಹಂಚಿಕೆಯ ಸಂಪನ್ಮೂಲಗಳನ್ನು ರಕ್ಷಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ, ಕೆಂಪು ಹೂಗಳನ್ನು ಅರ್ಪಿಸಿ.
ತೊಗರಿ ಬೇಳೆಯನ್ನು ದಾನ ಮಾಡಿ ಮತ್ತು ಅಪಘಾತಗಳು ಅಥವಾ ತೀವ್ರವಾದ ವಿವಾದಗಳನ್ನು ತಡೆಯಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಬೇಕಾಗುತ್ತದೆ ವೃಶ್ಚಿಕ ರಾಶಿಯ ವ್ಯಕ್ತಿಗಳು. ಇನ್ನು ರಾಹು, ನಿಮ್ಮ ಮನೆಯ ವಾತಾವರಣದಲ್ಲಿ ನಡೆಯುತ್ತಿರುವಂತಹ ಆತಂಕಗಳು, ಭಯ, ನಿರ್ಭಯ, ಅಡಚಣೆಗಳನ್ನು ಶಾಂತಗೊಳಿಸಲು ಶನಿವಾರದಂದು ದುರ್ಗಾದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆಯನ್ನು ದಾನ ಮಾಡಿ ಬಡವರಿಗೆ ನಿರ್ಗತಿಕರಿಗೆ ಕಂಬಳಿಗಳನ್ನು ವಿತರಿಸಿ ಮತ್ತು ನಿಮ್ಮ ಭಾವನಾತ್ಮಕ ಶಾಂತಿಯನ್ನು ಮರಳಿ ಪಡೆಯಲು ದುರ್ಗಾ ಸಪ್ತಸತಿಯನ್ನು ಪಠಿಸಬೇಕಾಗುತ್ತದೆ. ಆದಷ್ಟು ವೃಶ್ಚಿಕ ರಾಶಿಯವರು ಅಂತ ಏನಿಲ್ಲ, 12 ರಾಶಿಯ ಜನರು ಸ್ನೇಹಿತರೆ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಬಡವರಿಗೆ ನಿರ್ಗತಿಕರಿಗೆ ಅಸಹಾಯಕರಿಗೆ ಸ್ನೇಹಿತರೆ ಸಹಾಯವನ್ನು ಮಾಡಿ, ಅನ್ನದಾನ, ಬಟ್ಟೆ ದಾನ, ವಸ್ತ್ರದಾನ, ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಅವರ ಕಷ್ಟಗಳಿಗೆ ನೀವು ಸ್ಪಂದಿಸ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕಷ್ಟಗಳು ಕಡಿಮೆಯಾಗಲಿದೆ, ತಾನಾಗಿ ಕಡಿಮೆಯಾಗಲಿದೆ. ತಪ್ಪದೇ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂಥವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.